ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅನ್ಕೋತೀವಿ. ಸೊ ನಾವಿವತ್ತು ಗೈಸ್ ತಮ್ಮನೇಲಲ್ಲಿ ನೋಡಿರೋ ಥರ ಡಿಸ್ಕವರಿ ಸ್ಟುಡಿಯೋ ಸಜ್ಜಾಪುರಲ್ಲಿ ಇರೋವಂಥ ಒಂದು ಸ್ಟುಡಿಯೋ ವಿಸಿಟ್ ಮಾಡೋಕೆ ಹೋಗ್ತಾ ಇದೀವಿ. ಇಲ್ಲಿ ಸಾಕಷ್ಟು ಗೇಮ್ಸ್ ಇದೆ, ನೀವು ನೋಡಿರ್ಬೋದು. ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಇದು ಬ್ಯಾಂಗ್ಳೂರಲ್ಲಿ. ಸೊ 35+ ಗೇಮ್ಸು ಮತ್ತು ಸಾಕಷ್ಟು ಫೋಟೋಗ್ರಫಿ ಇದೆ, ಸಾಕಷ್ಟು ಕ್ರೇಜಿ ಜಾಗಗಳಿದೆ. ಸೊ ಬನ್ನಿ ನೋಡೋಣ ಯಾವ್ಯಾವ ಥರ ಜಾಗ ಇದೆ, ಏನು ಪ್ರತಿಯೊಂದು ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಬನ್ನಿ, ಇನ್ನೇನಕ್ಕೆ ವಿಡಿಯೋ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸ್ಟುಡಿಯೋ ಸರ್ಜಾಪುರ್ಗೆ ಸ್ವಾಗತ, ಸುಸ್ವಾಗತ. ಗೈಸ್, ಟಿಕೆಟ್ ಕೌಂಟರ್ ಇಲ್ಲೇ ಇರುತ್ತೆ. ಪ್ರತಿಯೊಂದು ಟಿಕೆಟ್ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ, ನೋಡ್ಬೋದು. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಅಡಲ್ಟ್ಗೆ ಪ್ರೈಸು 699 ಇರುತ್ತೆ, ಇನ್ಕ್ಲೂಡಿಂಗ್ ಗೇಮ್ಸ್ ಎಲ್ಲ ಸೇರಿಬಿಟ್ಟು. ಸೊ ಪ್ರೈಸಸ್ ಎಲ್ಲ ನೀವು ಬೋರ್ಡಲ್ಲಿ ನೋಡಿಕೊಂಡು ನೀವು ಬುಕ್ಕಿಂಗ್ ಮಾಡ್ಕೊಬೋದು. ಸೊ ಬನ್ನಿ, ಇನ್ನು ಒಳಗಡೆ ಏನೇನು ಫೆಸಿಲಿಟಿ ಇದೆ ಎಲ್ಲ ಪ್ರತಿಯೊಂದು ನೋಡೋಣ. ಪ್ರೈಸ್ ಬಟ್ ಟ್ರಸ್ಟ್ ಮೀ, ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ಲು, ಲೈಕ್ ಆ್ಯಕ್ಟಿವಿಟಿ ಗೇಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ರೇಜಿ ಆಗಿದೆ. ಲುಕ್ ಅಟ್ ದ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ನೋಡಿ, ಎಲ್ಲ ಆರ್ಗ್ಯಾನಿಕ್ ಆಗಿ ಹೂಕೋಸು ಪ್ರತಿಯೊಂದು ಗಿಡನೆಲ್ಲ ಬೆಳೆಸಿದ್ದಾರೆ. ಬನ್ನಿ, ಇನ್ನು ಏನೇನಿದೆ ಒಳಗಡೆ ನೋಡೋಣ. ನಾನು ಎಕ್ಸೈಟೆಡ್ ಗೈಸ್. ಈ ಥರ ಒಂದು ಸಜ್ಜಾಪುರದಲ್ಲಿ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಬನ್ನಿ, ಯಾವ್ಯಾವ ಥರ ಫೆಸಿಲಿಟೀಸ್ ಇದೆ ನೋಡೋಣ ಒಳಗಡೆ. ಲೆಟ್ಸ್ ಗೋ ಗೈಸ್. ಸಿಕ್ಕಾಪಟ್ಟೆ ಯೂಸ್ ಆಗಿದೆ ಗೇಮ್ಸು. ನಾನೇನೋ ಚಿಕ್ಕದು ಅಂದ್ಕೊಂಡಿದ್ದೆ, ನೆಕ್ಸ್ಟ್ ಲೆವೆಲ್ ಗೇಮ್ಸು. ನೋಡಿ ಯಾವ ಥರ ಇದೆ. ಗೈಸ್, ಇದು ಬಂದ್ಬಿಟ್ಟು ನಿಮಗೆ ಅನಿಮಲ್ಸು, ಬರ್ಡ್ಸ್ ಇರೋವಂಥ ಒಂದು ಏರಿಯಾ. ಸೊ ಗೈಸ್, ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟಾಗೆ ಅನಿಮಲ್ಸು, ಬರ್ಡ್ಸ್ ಇರೋವಂಥ ಒಂದು ಏರಿಯಾ. ಎಲ್ಲ ಬ್ಯೂಟಿಫುಲ್ ಆಗಿರೋವಂಥ ಒಂದು ಬರ್ಡ್ಸು, ಅನಿಮಲ್ಸ್ ಇಟ್ಟಿದ್ದಾರೆ, ನೋಡ್ಬೋದು. ಸೊ ನೋಡಿ, ಇದೆಲ್ಲ ಬಂದ್ಬಿಟ್ಟು ಹಸು ಇರೋವಂಥ ಏರಿಯಾ. ಸೊ ಅಲ್ಲಿ ನಿಮಗೆ ಒಂದು ಡಿಫ್ರೆಂಟ್ ಬರ್ಡ್ಸು, ಆ ಥರ ಒಂದು ಅನಿಮಲ್ಸ್ ಇಟ್ಟಿದ್ದಾರೆ. ಅದಕ್ಕೆ ಬೇಕಾಗಿದ್ದಂಥ ಒಂದು ಆಹಾರ ಎಲ್ಲ ಪ್ರತಿಯೊಂದೂ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗೈಸ್. ಫೋಟೋಸ್ ಬೋದು ನೋಡಿ. ಇದು ಬಂದ್ಬಿಟ್ಟು ಹಸು. ಓಕೆ, 3 ಫೀಟೇ ಬರೋದು ಇದು. ಹಾಂ, ಕಾಲಿಗೆ ಗುತ್ತು ಅಂದ್ಕೊಳ್ಳಿ. ತುಂಬಾ ಒಂದು ಅಗ್ರೆಸಿವ್ ಆಗಿದೆ. ನೀವು ಅಲ್ಲಿ ಗೈಡ್ ಯಾರಿರ್ತಾರೆ ಜೊತೆಲಿ, ಅವ್ರ ಜೊತೆ ನೀವು ಹ್ಯಾಂಡಲ್ ಮಾಡಿದ್ರೆ ತುಂಬಾ ಒಳ್ಳೆಯದು, ನೋಡ್ಬೋದು. ಬನ್ನಿ, ಇವಾಗ ಇದ್ರ ಬಗ್ಗೆ ನಮ್ಮ ಹುಡುಗ ಸಾಗರ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸಾಗರ್ ಹೇಳಿ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಪೊಂಗಲ್ ಗಿಡ್ಡ ಅಂತಾರೆ. ಓಕೆ, 3 ಫೀಟೇ ಬರೋದು ಇದು. ಓಕೆ, 3 ಫೀಟ್ ಮೇಲೆ ಬರಲ್ಲ ಇದು. ಯಾಮಾದ್ರೆ ಗುದ್ಬಿಡುತ್ತೆ ಗೈಸ್. ನೋಡ್ಬೋದು, ಈ ಒಂದು ಅನಿಮಲ್, ಈ ಹಸು ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಹಿಡ್ದಿದ್ದೀನ ಹೀರೋ, ನಿನ್ನ ಹಿಡ್ದಿದ್ದೀನಪ್ಪ, ಶಾರುಖ್ ಖಾನ್. ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಾಣಿ ಇದೆ ಇಲ್ಲಿ. ಸಾಗರ್ ನೋಡಿ ಯಾವ ಥರ ಇದೆ. ಎಷ್ಟು ಏಜ್ ಇದಕ್ಕೆ? 8 ಇಯರ್ಸ್. ಗೊತ್ಬಿಡುತ್ತ ಗೈಸ್. ಇದು ಬಂದ್ಬಿಟ್ಟು ಗುಜರಾತ್ ಬ್ರೀಡು, ಗಿರ್ ಅಂತಾರೆ ಇದ್ರ ಹೆಸರು, ನೋಡ್ಬೋದು. ಗಿರ್ಗಿಟ್ಲೆ ಅವ್ರಿಗೆ ಬರುತ್ತೆ, ನೋಡಿದ್ರೆ ಮಾತ್ರ ನೀವು ಆ ಲೆವೆಲಲ್ಲಿದೆ. ಸೊ ಇದು ಬಂದ್ಬಿಟ್ಟು ಗೌರಿ ಅಂತ ಇದ್ರ ಹೆಸರು. ಗುಜರಾತ್ ಬ್ರೀಡ್ ಇದು. ಒನ್ ಆಫ್ ದ ಬ್ಯೂಟಿಫುಲ್ ಅನಿಮಲ್ ಗೈಸ್. ಅಷ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ವ್ಯವಸ್ಥೆನ ಮಾಡಿದ್ದಾರೆ. ಕ್ರೇಜಿ ಅನ್ಕೊಳ್ಳಿ, ಯೂಜ್ ಆಗಿದೆ ಅನ್ಕೊಳ್ಳಿ, ಕ್ರೇಜಿ. ಕುರಿಗಳು ಕೂಡ ಸಾಕಿದ್ದಾರೆ ಇವರು, ನೋಡ್ಬೋದು. ಸಾಗರ್, ಇದು ಯಾವ್ದು ಬ್ರೀಡು? ಇದು ಯಾವ ದೇಶದಿಂದ? ಶಿಪ್ಪಿದು ನಾರ್ಮಲ್ ಶಿಪ್ಪು.
ನಾರ್ಮಲ್ ಚಿಪ್ಪಾ ಸೊ ಓಕೆ ಕಣ್ಣೂರಲ್ಲ ಇದು ನಾರ್ಮಲ್ ಶಿಪ್ ಕಣ್ಣೂರು ಬರುತ್ತೆ. ಹಾಂ ಮಂಡ್ಯ ಡಿಸ್ಟಿಕ್ದಾ ಇದು? ಹಾಂ ಮಂಡ್ಯ. ಓ ಬನ್ನೂರು ಕುರಿ. ಬನ್ನೂರು ಹಾಂ ಹಾಂ ಕ್ರೇಜಿ ಕ್ರಾಸ್ ಬ್ರೀಡ್. ಕ್ರಾಸ್ ಬ್ರೀಡ್ ಗೈಸ್ ನೋಡಿ ಎಲ್ಲ ಪ್ರತಿಯೊಂದು ಅನಿಮಲ್ನ ನೀವು ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ವಿತ್ ಲಾಡ್ ಆಫ್ ಗೇಮ್ ಆ್ಯಕ್ಟಿವಿಟೀಸ್ ಕೂಡ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂದ್ಕೊಳ್ಳಿ. ನೋಡ್ಬೋದು ಇಲ್ಲಿ ಬಾತುಕೋಳಿ ಕೂಡ ಇದೆ. ವಾವ್ ಲುಕ್ ಅಟ್ ದಟ್ ಗೈಸ್, ಬ್ಯೂಟಿಫುಲ್ ಅಂದ್ಕೊಳ್ಳಿ. ಇದು ಟರ್ಕಿ. ಓಕೆ ಇದು ಬಂದ್ಬಿಟ್ಟು ಹಾಂ ಇದು ಬಂದ್ಬಿಟ್ಟು ಗಿನಿ ಫಾಲ್. ಇದು ಗಿನ್ನಿ ಫಾಲಾ? ಸಾರಿ ವೈಟ್ ಡಾಟ್ ಬರುತ್ತೆ, ಗಿನಿ ಫಾಲ್ ಅಂತ. ಓಕೆ ಇದು ಬಂದ್ಬಿಟ್ಟು ಅಮೇರಿಕನ್ ಬಾತ್ಕೋಲಿ. ಇದು ಓಕೆ ಅದು ಬಂದ್ಬಿಟ್ಟು ಇಂಡಿಯನ್ ನಾರ್ಮಲ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆಲ್ಲ. ಓ ನೈಸ್ ಕ್ರೇಜಿ ಗೈಸ್ ನೋಡಿ ಎಲ್ಲ ಥರ ಒಂದು ನೀವು ಇದನ್ನ ಬರ್ಡ್ಸ್ನ ನೀವು ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ವಿಚ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಗೈಸ್ ಗೋಟಲ್ಲೇ ನಿಮಗೆ ಸಾಕಷ್ಟು ಬೇರೆ ಬೇರೆ ಥರ ಬ್ರೀಡ್ಸ್ ಇದೆ. ನೋಡ್ಬೋದು ಇಲ್ಲೊಂದು ಡಿಫ್ರೆಂಟ್ ಬ್ರೀಡ್ ಇದೆ. ಓಕೆ ಇದು ಮೌಂಟ್ ಎವರೆಸ್ಟ್ ಬ್ರೀಡಾ? ವಾವ್ ಕ್ರೇಜಿ. ಸೊ ಗೈಸ್ ನೋಡ್ಬೋದು ಇದರಲ್ಲಿ ಬನ್ನೂರು ಕುರಿ ಮಾತ್ರ ಅಲ್ಲ, ನಿಮಗೆ ಬೇರೆ ಥರ ಬೋರು, ಸಿರಾದಿ, ಈ ಥರ ಬೇರೆ ಬೇರೆ ಥರ ಗೋಟೆಲ್ಲ ಅವೈಲೇಬಲ್ ಇರುತ್ತೆ. ನೋಡ್ಬೋದು. ಸೊ ನೀವು ಈ ಥರ ಬಂದು ಊಟ ತಿನ್ನಿಸೋದ್ರ ಮುಖಾಂತರ ಇಲ್ಲ ಫೋಟೋ ಶೂಟ್ಸ್ ಆಗಲಿ ಪ್ರತಿಯೊಂದನ್ನು ನೀವು ಮುಟ್ಟಿ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ವಿಚ್ ಇಸ್ ಕ್ರೇಜಿ ಗೈಸ್. ಬಾಹುಬಲಿ ಇದ್ದಲ್ಲಿ ಬರುತ್ತಲ್ಲ ಆ ಥರ ಒಂದು ಇದನ್ನ ನೋಡ್ಬೋದು ನೀವು. ಓ ಮೈ ಗಾಡ್ ಬ್ರೋ, ಲುಕ್ ಅಟ್ ದಟ್ ಗೈಸ್, ನೆಕ್ಸ್ಟ್ ಲೆವೆಲ್ ಇದೆ. ಗೈಸ್ ಈ ಕವ್ ಏನು ನೋಡ್ತಾ ಇದ್ದೀರಾ, ಇದು ಕಾಂಕ್ರೇಜ್ ಕವ್ ಅಂತ. ಒಂದು ನಾರ್ತನ್ ನಿಮ್ಮ ಗುಜರಾತ್ ಸೈಡಲ್ಲಿ ಬ್ರೀಡ್ ಸಿಗುತ್ತೆ. ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಥರ ಬ್ರೀಡ್ಸ್ ಕೂಡ ಇದೆ. ಈ ಒಂದು ಬ್ರೀಡಲ್ಲಿ ನಿಮಗೆ ಮಿಲ್ಕ್ ಆಗಿರ್ಬೋದು, ಸ್ಟ್ರೆಂತು ಪ್ರತಿಯೊಂದು ಬೇರೆ ಬೇರೆ ಥರ ಡಿಫ್ರೆಂಟ್ ಆಗಿ ಬರುತ್ತೆ. ಪ್ರತಿಯೊಂದು ಬ್ರೀಡು ಒಂದೊಂದು ಸ್ಟ್ರೆಂತ್ ಇರುತ್ತೆ. ನೋಡ್ಬೋದು ಇದು ಬಂದ್ಬಿಟ್ಟು ಕಾಂಕ್ರೇಜ್ ಕವ್ ಅಂತ. ಬ್ಯೂಟಿಫುಲ್ ಆ್ಯಂಡ್ ಸ್ಟ್ರೆಂತ್ಫುಲ್ ಕವ್ ಅನ್ಕೊಳ್ಳಿ ಗೈಸ್. ಬಿಕಾಸ್ ದಟ್ ಕ್ರೇಜಿ ಆಗಿದೆ ಅನ್ಕೊಳ್ಳಿ ಗೈಸ್. ಈ ಬರ್ಡ್ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಈಮು ಅಂತ ಇದೆ ಹೆಸರು. ಈಮು ಪಕ್ಷಿ ಅಂತ ಇದು ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಬ್ರೀಡು. ಸೊ ಇದು ಲೈಕ್ ಇದು ಒನ್ ಆಫ್ ದ ಮೋಸ್ಟ್ ಸ್ಪೇಷಿಯಸ್ ಬರ್ಡ್ ಅಂತಾನೆ, ಒಂದು ವರ್ಲ್ಡಲ್ಲೇ ಒನ್ ಆಫ್ ದ ಮೋಸ್ಟ್ ಸ್ಪೇಷಿಯಸ್ ಬರ್ಡ್ ಅಂತ ಒಂದು ಹೆಸರು ಪಡ್ಕೊಂಡಿರೋಂಥ ಒಂದು ಪಕ್ಷಿ ಇದು. ನೋಡ್ಬೋದು ಇದರಲ್ಲೂ ಡಿಫ್ರೆಂಟ್ ಥರ ನಿಮಗೆ ಬ್ರೀಡ್ಸ್ ಇದೆ. ಅದರಲ್ಲೂ ಡಿಫ್ರೆಂಟ್ ಅಂತ ಎನರ್ಜೀಸ್ ಇದೆ. ವಿಚ್ ಇಸ್ ಬ್ಯೂಟಿಫುಲ್ ಅನ್ಕೊಳ್ಳಿ. ಈ ಒಂದು ಪ್ರಾಣಿ ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಸಿಗೋದು. ಬೆಂಗಳೂರಲ್ಲಿ ನೋಡ್ಬೇಕಂದ್ರೆ ನೀವು ಬರಬೇಕಾಗಿರೋದು ಸರ್ಜಾಪುರ ಡಿಸ್ಕವರಿ ಸ್ಟುಡಿಯೋಗೆ. ಚೆಕ್ ಇಟ್ ಔಟ್ ಗೈಸ್. ಸೊ ಬರ್ಡ್ಸ್ಗೆಲ್ಲ ಫೀಡ್ ಮಾಡ್ಬೋದು ನೀವು, ನೋಡ್ಬೋದು ಲೈವ್ ಆಗಿ. ಸೊ ಈ ಥರ ಬರ್ಡ್ಸ್ ನಿಮಗೆ ಕೈ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಬರ್ಡ್ಸ್ ಜೊತೆ ಮನುಷ್ಯರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಗೈಸ್ ಇದೆಲ್ಲ ಕಂಪ್ಲೀಟ್ಲಿ ಅಮೇರಿಕನ್ ಬರ್ಡ್ಸು. ಇದನ್ನ ಸನ್ ಕಾರ್ನ್ ಅಂತಾರೆ. ಆ್ಯಂಡ್ ಇದನ್ನ ಸರ್ ಏನಂತಾರೆ, ಇದನ್ನ ಪೈನಾಪಲ್ ಬರ್ಡ್ ಅಂತಾರೆ. ಇದೆಲ್ಲ ಕಂಪ್ಲೀಟ್ಲಿ ಅಮೇರಿಕನ್ ಬರ್ಡ್ಸು. ಸುಮಾರು 300 ಬರ್ಡ್ಸ್. ಇಟ್ ಈಸ್ ನಾಟ್ ಪ್ಯಾರೆಟ್ಸ್, ಓನ್ಲಿ ಕಣ್ಣೂರ್ ಅಂತ ಇದು. ಟೋಟಲ್ ಎಷ್ಟು ಬರ್ಡ್ಸ್ ಇದೆ ಸರ್? 300. ಸೊ ಒಂದಲ್ಲ ಹೇಳಲ್ಲ, ಬರೋಬ್ಬರಿ 300 ಬರ್ಡ್ಸ್ ಇರೋವಂಥ ಒಂದು ಡಿಸ್ಕವರಿ ಸ್ಟುಡಿಯೋ ಇದು. ಬ್ಯೂಟಿಫುಲ್ಲಾಗಿ ನೀವು ಬಂದರೆ ಫೋಟೋಗ್ರಫಿ ಇದೆಲ್ಲ ನೀವು ಎಂಜಾಯ್ ಮಾಡ್ಬೋದು. ಬಟ್ ನೋಡ್ಕೊಂಡು ಓಡಾಡಬೇಕಾಗುತ್ತೆ, ಜಸ್ಟ್ ಫೀಡ್ ಮಾಡ್ಬೋದು ಅಷ್ಟೇ. ಸೊ ಎಲ್ಲ ಒಂದು ಬರ್ಡ್ಸು ಬ್ಯೂಟಿಫುಲ್ ಆಗಿದೆ. ಗಾಯ್ಸ್ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಹಿಂಗೆ ಬರ್ತಿರಲ್ಲ ಇಂಡಿಯನ್ ಬ್ರೀಡ್ಸ್ ಇದು. ಓಕೆ ಕಾಕ್ಟೈಲ್ಸ್ ಅಂತಾರೆ. ಹಾಂ ಅದು ಬಂದ್ಬಿಟ್ಟು ಪೈನಾಪಲ್ ಇದೆ. ಓಕೆ 8,000 ಪೇರ್ ಇದು. 8,000 ಪೇರು. ವಾವ್. ಕಣ್ಣೂರ್ ಅಂತ ಇದೆ, ಅದೇ ನಿಮ್ಮ ಕಲರ್ ನೋಡ್ತಲ್ಲ, ಹಾಂ ರೈನ್ಬೋ ಕಲರು. ಓಕೆ ಅದು ಬಂದ್ಬಿಟ್ಟು 15,000 ಪೇರು. ಅಮೇರಿಕನ್ ಬರ್ಡ್ಸ್ ಕಣ್ಣೂರ್ ಅಂತಾರೆ ಇದನ್ನ. ಇದನ್ನ ಬಂದು ಕಾಕ್ಟೈಲ್, ಇಂಡಿಯನ್ ಬ್ರೀಡ್. ಕ್ರೇಜಿ ಗೈಸ್ ನೋಡಿ, ಇದೆಲ್ಲ ಇಂಡಿಯನ್ ಬ್ರೀಡು. 8,000 ರೂಪಾಯಿ ಪೇರು ಇದೆ ನಿಮಗೆ. ಲಿಟ್ರಲಿ ನಿಮಗೆ ಆಸ್ಟ್ರೇಲಿಯನ್ ಬರ್ಡ್ಸ್ ನೋಡೋಕ್ಕೆ ನೀವು ಆಸ್ಟ್ರೇಲಿಯಾಗೆ ಹೋಗ್ಬೇಕಂತ ಏನಿಲ್ಲ. ಜಸ್ಟ್ ಬ್ಯಾಂಗ್ಳೂರು ನಿಮಗೆ ಡಿಸ್ಕವರಿ ಸ್ಟುಡಿಯೋಗೆ ಬಂದರೆ ಸಾಕು. ಗೈಸ್ ಕ್ಯಾನ್ ಸಿ ಆಲ್ ದ ಬ್ಯೂಟಿಫುಲ್ ಬರ್ಡ್ಸ್. ಸೊ ಗೈಸ್ ಇದೇನು ನೋಡ್ತಾ ಇದ್ದೀರಾ, ಇದು ಒಂದೇ ಕ್ಯಾಮಲ್ ಬಂದ್ಬಿಟ್ಟು ಇದು ಹಾಟೆಸ್ಟ್ ಡೆಸರ್ಟ್ ನಮ್ಮ ಇಂಡಿಯಾ ಒಂದು ಬೆಳೆದಿರೋಂಥ ಒಂದು ಬ್ರೀಡ್ ಕ್ಯಾಮಲ್ ಇದು. ಸೊ ನೋಡ್ಬೋದು ಇದು ಸಹಾರಾ ಅಂತ ಇದ್ರ ಹೆಸರು ಬಂದ್ಬಿಟ್ಟು. ಇದರಲ್ಲೂ ಡಿಫ್ರೆಂಟ್ ಥರ ಬ್ರೀಡ್ಸ್ ಇದೆ. ಲೈಕ್ ಬ್ಯಾಕ್ಟೀರಿಯನ್ ಆಗಿರ್ಬೋದು,
ಆಮೇಲೆ ಅರೇಬಿಯನ್ನು, ಈ ಥರ ಬೇರೆ ಬೇರೆ ಥರ ಡಿಫ್ರೆಂಟ್ ಬ್ರೀಡ್ಸ್ ಇದೆ. ಸೊ ನೋಡಿ, ಈ ಥರ ಒಂದು ಪ್ರಾಣಿ ನೋಡ್ಬೇಕಂದ್ರೆ ನೀವು ಗೊತ್ತಲ್ಲ ಇಲ್ಲಿ ಬರ್ಬೇಕಂತ. ಗೈಸ್ ಆ್ಯಂಡ್ ನೆಕ್ಸ್ಟ್ ಅನಿಮಲ್ ನೋಡ್ಬೋದು ನೀವು, ಹಾರ್ಸು ಕ್ರೇಜಿ ಆಗಿದೆ ನೋಡ್ಬೋದು. ಬ್ಲ್ಯಾಕ್ ಹಾರ್ಸು, ಬ್ಯೂಟಿಫುಲ್ ಹಾರ್ಸ್ ಅನ್ಕೊಳ್ಳಿ ಗೈಸ್. ಈ ಒಂದು ಹಾರ್ಸ್ ಹೆಸರು ಅಲೆಕ್ಸ್ ಅಂತ. ಸೊ ಬನ್ನಿ ನೋಡೋಣ. ವಾವ್, ಅಮೇಜಿಂಗ್ ಗೈಸ್, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅಲೆಕ್ಸ್ ಅಂತ ಹೆಸರು. ಓಕೆ, ಮಾರ್ವಾಡಿ ಬ್ರೀಡ್. ಮಾರ್ವಾಡಿ ಬ್ರೀಡು. ಸೊ ಗೈಸ್, ಇದು ಬೇಸಿಕಲಿ ಬಂದ್ಬಿಟ್ಟು ಇಂಡಿಯನ್ ಬ್ರೀಡಲ್ಲಿ. ಇದರಲ್ಲೂ ಸಾಕಷ್ಟು ಬ್ರೀಡ್ ಇದೆ, ಲೈಕ್ ಮಾರ್ವಾಯಿ ಅಂತ ನೋಡ್ಬೋದು, ಸ್ಯಾನ್ಸ್ಕ್ರಿತ್, ಭೂತ್ಯ, ಮಣಿಪುರಿ, ಈ ಥರ ಒಂದು ಸಾಕಷ್ಟು ಬ್ರೀಡ್ಸ್ ಇದೆ. ಸೊ ಇದು ಇಂಡಿಯನ್ ಹಾರ್ಸಲ್ಲೇ ಒನ್ ಆಫ್ ದ ಬಿಗ್ ಫ್ಯಾಮಿಲಿಯಿಂದ ಬಂದಿರೋಂಥ ಬ್ರೀಡ್ ಹಾರ್ಸ್ ಇದು. ನೋಡ್ಬೋದು, ಅಮೇಝಿಂಗ್ ಆಗಿದೆ ಗಾಯ್ಸ್. ಲೈಕ್ ಫಿಸಿಕಲಿ ಆಗಿರ್ಬೋದು ಅಷ್ಟು ಚೆನ್ನಾಗಿ ಒಂದು ಮೇಂಟೈನ್ ಮಾಡಿದ್ದಾರೆ. ಫುಡ್ಸ್ ಆಗಿರ್ಬೋದು ಪ್ರತಿಯೊಂದು ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಒಂದು ಫೋಟೋ ಹಿಡ್ಕೊಂತೀನಿ. ಆಟ ಆಡ್ಬೇಡ ಶ್ರೀ. ಗೈಸ್, ಅದಾಗಿದ್ದು ನೆಕ್ಸ್ಟ್ ನಿಮಗೆ ಇಲ್ಲಿ ರ್ಯಾಬಿಟ್ ಕಂಪಾರ್ಟ್ಮೆಂಟ್ ಇದೆ ನೋಡ್ಬೋದು. ಸೊ ಇದು ಲೂಬಿ ಅಂತ ಇದೆ ಹೆಸರು. ಇದು ಕಂಪ್ಲೀಟ್ಲಿ ನಿಮಗೆ ಲೈಕ್ ಇಂಡಿಯನ್ ರ್ಯಾಬಿಟ್ಸ್. ಆಸ್ ಯು ಗೈಸ್ ನಾವು ಗೊತ್ತಿರ್ಬೋದು ನಿಮಗೆ, ರ್ಯಾಬಿಟ್ ಎಲ್ಲ ಯೂಶಲಿ ನೋಡಿರ್ತೀರಾ. ಬಟ್ ಇದರಲ್ಲೂ ಡಿಫ್ರೆಂಟ್ ಬ್ರೀಡ್ಸ್ ಇದೆ. ನ್ಯೂಜಿಲೆಂಡಿಂದ ಬಂದಿರೋಂಥ ರ್ಯಾಬಿಟ್ಸ್ ಆಗಿರ್ಬೋದು, ಲೈಕ್ ಆಂಗ್ರೋಯಿಂದ ಬಂದಿರೋ ರ್ಯಾಬಿಟ್ಸು, ಸಾಕಷ್ಟು ಡಿಫ್ರೆಂಟ್ ಕಂಟ್ರೀಸಿಂದ ಬಂದಿರೋಂಥ ಒಂದು ಬ್ರೀಡ್ಸ್ ರ್ಯಾಬಿಟ್ಸ್ ಇದೆ ವಿಚ್ ಈಸ್ ಕ್ರೇಜಿ ಅನ್ಕೊಂಡು ಗೈಸ್. ಸೊ ಗೈಸ್, ನೀವು ರ್ಯಾಬಿಟ್ಸ್ ನೋಡಿ, ಇದು ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಿಮಗೆ ಬೆಕ್ಕುಗಳು, ಕ್ಯಾಟ್ಸು. ಸೊ ನೋಡ್ಬೋದು, ಇದು ಇಂಡಿಯನ್ ಬ್ರೀಡು. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಸೊ ಈ ಥರ ಸಾಕಷ್ಟು ಬ್ರೀಡ್ಸ್ ನೋಡ್ಬೋದು ನೀವು ಇಲ್ಲಿ, ಡಿಫ್ರೆಂಟ್ ಬ್ರೀಡ್ಸ್ ಕ್ಯಾಟ್ಸ್ನ. ಸೊ ಕ್ಯಾಟ್ ಲವರ್ಸ್, ಡೋಂಟ್ ಮಿಸ್ ಟು ವಿಸಿಟ್. ಸೊ ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದು ಬರೀ ನಿಮಗೆ ಲೈಕ್ ಫೋಟೋಗ್ರಫಿ ಆಗಿರಲಿ, ಗೇಮ್ಸ್ ಆಡೋ ಅಂಥ ಒಂದು ಪ್ಲೇಸ್ ಅಂತಲ್ಲ, ಒಳ್ಳೆ ಪಾರ್ಟಿ ಕೂಡ ಮಾಡ್ಕೋಬೋದು. ರೈಟ್ ದೇರ್ ನೋಡ್ಕೊಂಡ್ರೆ ಬ್ಯೂಟಿಫುಲ್ ಪ್ಲೇಸ್ ಅಂತೀವಿ. ಆ್ಯಂಡ್ ನಿಮಗೆ ಊಟ ತಿಂಡಿ ತಿನ್ನೋದಕ್ಕೆ ಕ್ಯಾಫೆ ಕೂಡ ಇರುತ್ತೆ ರೈಟ್ ಸೈಡಲ್ಲಿ. ಸೊ ನಿಮಗೆ ಪ್ರತಿಯೊಂದು ವ್ಯವಸ್ಥೆ ಕೂಡ ನಿಮಗೆ ಕ್ಯಾಫೆದಲ್ಲಿ ಇರುತ್ತೆ. ಆ್ಯಂಡ್ ಬ್ಯೂಟಿಫುಲ್ ಆಗಿ ಒಂದು ನಿಮ್ಮ ಬರ್ಡೇನ ಈ ಒಂದು ಸ್ಟುಡಿಯೋ, ಡಿಸ್ಕವರ್ ಸ್ಟುಡಿಯೋದಲ್ಲಿ ಎಂಜಾಯ್ ಮಾಡ್ಬೋದು. ಗೈಸ್, ಇದೇನು ನೋಡ್ತಾ ಇದ್ದೀರಾ, ಇದು ರಾಕೆಟ್ ಎಜೆಕ್ಟರ್ ಅಂತ ಒಂದು ಗೇಮು. ನೋಡ್ಬೋದು, ಮ್ಯಾಕ್ಸಿಮಮ್ ಹೈಟ್ ಬಂದ್ಬಿಟ್ಟು 8 ಹೈಟ್ ನಿಮಗೆ ಹೋಗುತ್ತೆ ಗೇಮು. ಬನ್ನಿ, ಇವಾಗ ಫಸ್ಟ್ ಗೇಮ್ ಟ್ರೈ ಮಾಡ್ತಾ ಇದ್ದೀವಿ. ಹೋಗೋಣ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ನೋಡಿ, ಎಲ್ಲ ಸೇಫ್ಟಿ ಪರ್ಪಸ್ ಆಗಿ ಟೈಟಾಗಿ ಹಾಕೊಬೇಕು ಸ್ಟಾರ್ಟಿಂಗು. ಸೊ ನೋಡಿ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಎಲ್ಲ ಹುಷಾರಾಗಿ ಹಾಕಿದ್ರು. ಇನ್ನು ಜೀವನದಲ್ಲಿ ಏನು ಸಮಸ್ಯೆ ಇದೆ. ಆರ್ಟ್ ಪ್ರಾಬ್ಲಮ್ ಇವತ್ತು ಫುಲ್ಲು